ಪಿಒಕೆ ಪ್ರದೇಶದಲ್ಲಿ ಕಳೆದ ಕೆಲವು ತಿಂಗಳುಗಳಿಂದ ಜನರ ಅಸಮಾಧಾನ ಹೆಚ್ಚುತ್ತಲೇ ಬಂದಿದೆ. ಜನರು ಸರ್ಕಾರದ ಅನ್ಯಾಯ, ಬಡ್ಡಿದರ, ವಿದ್ಯುತ್ ದರ, ತೆರಿಗೆಗಳು, ಉದ್ಯೋಗದ ಕೊರತೆ ಮತ್ತು ಆಡಳಿತದ ನಿರ್ಲಕ್ಷ್ಯದ ಕುರಿತು ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಈ ಹಿನ್ನೆಲೆಯಲ್ಲಿ ಅವಾಮಿ ಆಕ್ಷನ್ ಕಮಿಟಿ ಮತ್ತು ಹಲವಾರು ಪ್ರಜಾ ಸಂಘಟನೆಗಳು 38 ಬೇಡಿಕೆಯ ಪಟ್ಟಿಯನ್ನ ಸರ್ಕಾರದ ಮುಂದೆ ಇಟ್ಟವು. ವಿದ್ಯುತ್ ದರ ಕಡಿತ, ಆಹಾರ ಮತ್ತು ಇಂಧನದ ಬೆಲೆ ಇಳಿಕೆ, ಸ್ಥಳೀಯ ಉದ್ಯೋಗಾವಕಾಶ ಸೃಷ್ಟಿ, ನ್ಯಾಯಯುತ ಆಡಳಿತ, ಮೂಲಭೂತ ಮಾನವ ಹಕ್ಕುಗಳ ರಕ್ಷಣೆ ಇತ್ಯಾದಿಗಳು ಸೇರಿವೆ. ಆದರೆ ಸರ್ಕಾರ ಈ ಬೇಡಿಕೆಗಳನ್ನ ಗಂಭೀರವಾಗಿ ಪರಿಗಣಿಸದೇ ಇರುವ ಕಾರಣದಿಂದ ಜನರು ಬೀದಿಗಿಳಿದು ಗಲಾಟೆ ಶುರು ಮಾಡಿದರು. ಮುಜಫರ್ಬಾದ್ ಸೇರಿದಂತೆ ಮೀರ್ಪುರ್, ಕೋಟ್ಲಿ, ರಾವಲಕೋಟ್ ಮುಂತಾದ ನಗರಗಳಲ್ಲಿ ಜನರು ಪ್ರತಿಭಟನೆ ನಡೆಸಿದರು. ಹಲವಾರು ಸ್ಥಳಗಳಲ್ಲಿ ರಸ್ತೆ ತಡೆಗಳು, ಪ್ಲಕ್ಕಾರ್ಡ್ಗಳು ಮತ್ತು ಘೋಷಣೆಗಳ ಸದ್ದು ಕೇಳಿಸುತ್ತಿತ್ತು. ನಾವು ಪಾಕಿಸ್ತಾನದ ಕಸ ಅಲ್ಲ, ನಮ್ಮದೇ ಹಕ್ಕುಗಳನ್ನ ಬಯಸ್ತೇವೆ ಅಂತ ಜನರು ಹೇಳೋಕೆ ಶುರು ಮಾಡಿದ್ರು. ಜನಸಮೂಹ ದೊಡ್ಡದಾಗ್ತಿದ್ದಂತೆ ಆಡಳಿತವು ಸೇನೆ ಮತ್ತು ಪೊಲೀಸರು ಸೇರಿ ಭದ್ರತಾ ಪಡೆಗಳನ್ನ ನಿಯೋಜಿಸಿತ್ತು. ಕೆಲವೆಡೆ ಹಿಂಸಾಚಾರವು ವರದಿಯಾಗಿದೆ. ಕಲ್ಲು ತೂರಾಟ, ಗಲಾಭೆ ಮತ್ತು ಗುಂಡಿನ ದಾಳಿ ನಡೆದಿದ್ದು ಅನೇಕರು ಗಾಯಗೊಂಡಿದ್ದಾರೆ. ಕೆಲ ವರದಿಗಳ ಪ್ರಕಾರ ಹಿಂದಿನ ದಿನಗಳಲ್ಲಿ ನಡೆದ ಹಿಂಸಾಚಾರದಲ್ಲಿ 12 ಮಂದಿ ಸಾವಿಗೀಡಾಗಿದ್ದಾರೆ ಮತ್ತು 200ಕ್ಕೂ ಹೆಚ್ಚು ಜನರು ಗಾಯಗೊಂಡಿದ್ದಾರೆ. ಈ ಪ್ರತಿಭಟನೆಗಳ ಪರಿಣಾಮವಾಗಿ ಮುಜಫರ್ಬಾದ್ ನಗರ ಸಂಪೂರ್ಣ ಸ್ಥಗಿತಗೊಂಡಿದೆ. ಅಂಗಡಿಗಳು, ಬ್ಯಾಂಕ್ಗಳು, ಶಾಲೆ, ಕಚೇರಿಗಳು ಎಲ್ಲವೂ ಮುಚ್ಚಿವೆ. ಸಾರಿಗೆ ವ್ಯವಸ್ಥೆ ಸ್ಥಗಿತಗೊಂಡಿದ್ದು ಸಾರ್ವಜನಿಕರು ಮನೆಯಲ್ಲೇ ಇರುವಂತಾಗಿದೆ. ಬೀದಿಗಳಲ್ಲಿ ಪೊಲೀಸರು ಕಾಯ್ತಿದ್ದಾರೆ. ಕೆಲವು ಪ್ರದೇಶಗಳಲ್ಲಿ ಇಂಟರ್ನೆಟ್ ಮತ್ತು ಮೊಬೈಲ್ ಸೇವೆಗಳನ್ನು ತಾತ್ಕಾಲಿಕವಾಗಿ ನಿಲ್ಲಿಸಲಾಗಿದೆ. ಮಾರುಕಟ್ಟೆ ಪ್ರದೇಶವು ಖಾಲಿಯಾಗಿವೆ. ಶಾಪಿಂಗ್ ಕಾಂಪ್ಲೆಕ್ಸ್ಗಳು ಬಾಗಿಲು ಮುಚ್ಚಿವೆ. ನಮ್ಮ ಶಾಂತಿಯುತ ಪ್ರತಿಭಟನೆಯನ್ನು ದಮನಿಸಲು ಸರ್ಕಾರ ನಮ್ಮ ಮೇಲೆ ಬಲಪ್ರಯೋಗ ಮಾಡುತ್ತಿದೆ ಎಂದು ಜನರು ಹೇಳೋಕೆ ಶುರು ಮಾಡಿದ್ದಾರೆ. ಪಾಕಿಸ್ತಾನ ಸರ್ಕಾರ ಈ ಪ್ರತಿಭಟನೆ ಬಗ್ಗೆ ಪ್ರತಿಕ್ರಿಯೆ ಹೀಗೆ ನೀಡಿದೆ: ಜನರ ಸಮಸ್ಯೆಗಳನ್ನ ನಾವು ಕೇಳ್ತಿದ್ದೇವೆ, ಆದ್ರೆ ಕಾನೂನು ಸುವ್ಯವಸ್ಥೆ ಕಾಪಾಡುವುದು ಮುಖ್ಯ. ಆದ್ರೆ ಜನರು ಹೇಳ್ತಿದ್ದಾರೆ ಇದು ಕೇವಲ ಖಾಲಿ ಮಾತು, ಯಾವುದೇ ಬದಲಾವಣೆ ಆಗಿಲ್ಲ ಅಂತ. ಪಾಕಿಸ್ತಾನ ಪ್ರಧಾನಿ ಅವರು ತುರ್ತು ಸಭೆ ನಡೆಸಿ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಜನರ ಬೇಡಿಕೆಗಳ ಬಗ್ಗೆ ಚರ್ಚೆ ಮತ್ತು ಸಂಧಾನ ನಡೆಯಬೇಕು, ಆದ್ರೆ ಕಾನೂನು ಉಲ್ಲಂಘನೆ ನಡೆಯಬಾರದು ಅಂತ. ಈ ಘಟನೆ ಈಗ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಗಮನ ಸೆಳೆದಿದೆ. ಅಮೆರಿಕ, ಯುರೋಪ್ ಮತ್ತು ವಿಶ್ವಸಂಸ್ಥೆಯ ಕೆಲವು ವೀಕ್ಷಕರು ಈ ಪ್ರತಿಭಟನೆಗಳ ಬಗ್ಗೆ ವರದಿ ನೀಡಿದ್ದಾರೆ. ಪಿಒಕೆ ಜನರ ಹಕ್ಕುಗಳನ್ನ ಕಾಪಾಡುವುದು ಪಾಕಿಸ್ತಾನದ ಜವಾಬ್ದಾರಿ. ಶಾಂತಿಯುತ ಪ್ರತಿಭಟನೆಗೆ ಗುಂಡಿನ ಉತ್ತರ ನೀಡಬಾರದು ಎಂದು ಅನ್ಯ ದೇಶಗಳು ಹೇಳಿವೆ. ಮಾಧ್ಯಮ ವರದಿಗಳು ಈ ಪ್ರದೇಶದ ಜನರು ದೀರ್ಘಕಾಲದಿಂದ ರಾಜಕೀಯ ನಿರ್ಲಕ್ಷ್ಯಕ್ಕೆ ಒಳಗಾಗಿದ್ದಾರೆ ಎಂದು ಹೇಳುತ್ತಿವೆ. ಮೂಲಭೂತ ಸೌಲಭ್ಯಗಳ ಕೊರತೆ, ನೀರು, ವಿದ್ಯುತ್, ಆರೋಗ್ಯ ಮತ್ತು ಶಿಕ್ಷಣದ ಅಭಾವದಿಂದ ಜನರ ಕಷ್ಟ ಹೆಚ್ಚಾಗುತ್ತಿದೆ. ಸ್ಥಳೀಯ ವ್ಯಾಪಾರಿ ಒಬ್ರು ಹೀಗೆ ಹೇಳ್ತಾರೆ: ನಮ್ಮ ಅಂಗಡಿಗಳು ಮುಚ್ಚಬೇಕಾದ ಪರಿಸ್ಥಿತಿ ಬಂದಿದೆ, ಆದರೆ ಹಕ್ಕುಗಳಿಗಾಗಿ ಹೋರಾಟ ನಿಲ್ಲಿಸೋದಿಲ್ಲ. ನಾವು ಶಾಂತಿಯುತ ಪ್ರತಿಭಟನೆ ಮಾಡ್ತಿದ್ದೇವೆ. ನಮ್ಮ ಮೇಲೆ ಗುಂಡಿನ ದಾಳಿ ಮಾಡುವುದು ಮಾನವೀಯತೆ ಅಲ್ಲ ಎಂದು ವಿದ್ಯಾರ್ಥಿಯೊಬ್ಬಳು ಹೇಳಿದ್ದಾಳೆ. ಜನರು ಸಾಮಾಜಿಕ ಜಾಲತಾಣದಲ್ಲಿ ಈ ಘಟನೆಯ ವಿಡಿಯೋಗಳು, ಚಿತ್ರಗಳು ಹಂಚಿಕೊಳ್ತಿದ್ದಾರೆ. ಪ್ರತಿಭಟನೆಗಳು ಇನ್ನು ಮುಂದುವರಿಯುತ್ತಿವೆ. ಕೆಲವೆಡೆ ಆಡಳಿತವು ಜನರೊಂದಿಗೆ ಮಾತುಕತೆ ನಡೆಸಿವೆ, ಆದರೆ ಪೂರ್ಣ ಪರಿಹಾರ ಇನ್ನೂ ದೊರೆತಿಲ್ಲ. ಜನರ ಬೇಡಿಕೆಗಳು ಮತ್ತು ಸರ್ಕಾರದ ಪ್ರತಿಕ್ರಿಯೆಯ ನಡುವಿನ ಅಂತರ ಇನ್ನೂ ಕಡಿಮೆಯಾಗಿಲ್ಲ. ಪರಿಸ್ಥಿತಿ ಶಾಂತವಾಗಿದೆ ಎಂದು ಹೇಳಲಾಗ್ತಿದ್ರೂ ಜನರ ಮನಸ್ಸಿನ ಕೋಪ ಇನ್ನೂ ತಣಿಯಲಿಲ್ಲ. हाई प्रोफाइल डेलीगेशन आया जिसने मुज़ाकरात अभी जारी हैं जिसके साथ, और कल भी उनके साथ मुज़ाकरात जारी रहे। और फिर उसके बाद जॉइंट अवामी एक्शन कमेटी का जो वफ़द है वो धीर कोट के मकाम पर गया, जहाँ पर बहुत बड़ी तादाद में लोग मौजूद हैं जो पूरे आज़ाद कश्मीर से आए हैं। डुडियाल से लेकर बिमर से लेकर मीरपुर और कोटली और रावला कोट, और ये सारे लोग वहाँ धीर कोट के से पहले जमा हैं, और उसके बाद धीर कोट और बाग के लोग वाला के करीब कुछ तादाद में जमा हैं। तो फिर वहाँ धीर कोट में इजलास मुनक्किद हुआ, वहाँ मुशावरत हुई। हम किसी के ख़िलाफ़ नहीं हैं, हम ना किसी मुल्क के ख़िलाफ़ हैं, ना किसी इदारे के ख़िलाफ़ हैं। पाकिस्तान की मज़लूम, महकूम और पिसी हुई जो अवाम है, ये जो हमारे बुनियादी मुतालबात हैं, ये उनके भी बुनियादी चीज़ें हैं। और एक टाइम आएगा कि पाकिस्तान के मज़लूम लोग, महकूम लोग, पाकिस्तान का गरीब तबका, इनके ख़िलाफ़ इसी तरह जिस तरह कश्मीर मुट्ठी बनकर एक आवाज़ बने वो भी होगा। और इनका इंशाल्लाह मरकज़ जो इन्होंने बनाया हुआ है, इन सब करप्ट लोगों का, इन तमाम असम्बलियों